ದೃಶ್ಯ ಮಾಧ್ಯಮ ಮುಖಾಂತರ ಏನು ಹೇಳೋದಂದ್ರೆ, ನಿನ್ನೆ ಇಳಕಲ್ ನಗರದಲ್ಲಿ ಕಾಯಕ ಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನು ಇಳಕಲ್ ನಗರದಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಭಾವಚಿತ್ರ ಮೆರವಣಿಗೆಯನ್ನು ಆ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ಕೊತ ಮರಳಿ ದೇವಸ್ಥಾನಕ್ಕೆ ನಾವು ತಲುಪಿದ್ದೇವೆ. ಸಿದ್ದರಾಮೇಶ್ವರ ಒಂದು ಜಯಂತಿಯನ್ನು ಕರ್ನಾಟಕ ಸರ್ಕಾರ 12ನೇ ಕಾಲಿನ ಅನ್ನ ಬಸವಣ್ಣವರ ಸಮಕಾಲೀನವರಾದಂಥ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಅವರ ಜಯಂತಿಯನ್ನು ಮಾಡಬೇಕು ಅಂತ ಸರ್ಕಾರದ ಒಂದು ಆದೇಶ ಇರುತ್ತದೆ. ಆ ಒಂದು ಆದೇಶದ ಪ್ರಕಾರ ನಿನ್ನೆ ದಿವಸ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಜಯಂತಿಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ KBJNL, ರೈತ ಸಂಪರ್ಕ ಕೇಂದ್ರ, ಇಳಕಲ್ KSRTC, ಕೃಷಿ ಇಲಾಖೆ, ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಇವು ಯಾವ ಇಲಾಖೆಗಳು ಕೂಡ ಮಾಡಿರೋದಿಲ್ಲ. ನಾವು ಹೋಗಿ ನಮ್ಮ ಸಮಾಜದ ಬಂಧುಗಳು ಹೋಗಿ ಕೇಟ ಅವರಿಗೆ ಕೇಳಿದ್ರೆ ನಮಗೆ ಆದೇಶನ ಗೊತ್ತಿಲ್ಲರಿ ಅಂತ ಆರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ತಾಲೂಕಿನ ದಂಡಾಧಿಕಾರಿಗಳು ತಾವೇನು 15 ದಿವಸ ಹಿಂದುಗಡೆ ಪೂರ್ವಭಾವಿ ಸಭೆಯನ್ನು ಸಿದ್ದರಾಮೇಶ್ವರ ಜಯಂತಿನ ಮಾಡಬೇಕು ಅಂತ ತಾವೇನು ಕರೆದಿರಲ್ಲ, ಅವತ್ತು ಕೂಡ ನಾವು ಹೇಳಿದ್ವಿ ನಿಮ್ಗೆ, ಆದರೆ ಸರ್ಕಾರದ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರದ ಆದೇಶ ಇದೆಯಲ್ಲ, ತಾವು ಎಲ್ಲ ಇಲಾಖೆಗಳು ಕೂಡ ಸುತ್ತೋಲೆಯನ್ನು ತಾವು ಹೊರಡಿಸ್ಬೇಕು ಅಂತ ನಾವು ಹೇಳಿ ಬಂದಿದ್ವಿ. ಅವ್ರು ಏನು ಹೇಳಿದ್ರು, ಆಯ್ತು ನಾನು ತತ್ಕ್ಷಣ ಎಲ್ಲ ಇಲಾಖೆಗಳು ಕೂಡ ನಾವೊಂದು ಆದೇಶವನ್ನು ನಾನು ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೇಳಿ ಬಂದರೂ ಕೂಡ ಇದು ತಹಸೀಲ್ದಾರ್ ಅವರ ಒಂದು ನಿಷ್ಕಾಳಜಿನೋ ಬೇರೆ ಇಲಾಖೆಗಳ ನಿಷ್ಕಾಳಜಿನೋ 12ನೇ ಕಾಲಿನ ಶರಣರಾದ ಸಿದ್ದರಾಮೇಶ್ವರಿಗೆ ಆ ಜಯಂತಿಯನ್ನು ಯಾರು ಮಾಡಿರೋದಿಲ್ಲ, ಅವರು ಅಪಮಾನ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಯಾರು ಜಯಂತಿಯನ್ನು ಮಾಡೋದಿಲ್ಲ, ಮಾನ್ಯ ದಂಡಾಧಿಕಾರಿಗಳು ಅವರನ್ನು ಕ್ರಮ ಕೈಗೊಳ್ಬೇಕು. ನಾವು ಪದೇ ಪದೇ ನಾವು ಆದೇಶ ಮಾಡಿ ಅಂತ ಪ್ರತಿ ವರ್ಷನೂ ಕೂಡ ನಾವು ಹೇಳಿಕ್ಕೆ ಆಗಲ್ಲ. ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತು ಇಲಾಖೆಗಳು ಪಾಲಿಸಿಲ್ಲ ಅಂದ್ರೆ ಅವರಿಗೆ ಶರಣರ ಮೇಲೆ ಒಂದು ನಿಷ್ಕಾಳಜಿ ಅನ್ನ ತೋರಿಸ್ತಕ್ಕಂಥ ಒಂದು ಮನೋಭಾವನೆ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಹೇಳ್ತಾ ಇರೋದಿಷ್ಟೇ, ಎಲ್ಲ ಇಲಾಖೆಗಳು ಕೂಡ ಕಡ್ಡಾಯವಾಗಿ ಯಾವುದೇ ಶರಣರಿರಲಿ, ಇವತ್ತು ಬರೀ ನಾವು ಕೇವಲ ಸಿದ್ದರಾಮೇಶ್ವರ ಜಯಂತಿ ಅಂತ ಅಷ್ಟೇ ಹೇಳಲ್ಲ, ಈ ನಾಡಿನಲ್ಲಿ ಇರ್ತಕ್ಕಂಥ 12ನೇ ಕಾಲಿನ ಸಮಕಾಲೀನ ಅನ್ನ ಬಸವಣ್ಣವರ ಕಾಲಿನ ಇರ್ತಕ್ಕಂಥ ಯಾರೇ ಸಂತರಾಗಲಿ, ಯಾವುದೇ ಸಮಾಜದ ಸಂತರಾಗಲಿ, ಶರಣರಾಗಲಿ, ಎಲ್ಲ ಇಲಾಖೆಗಳು ಕೂಡ ಆ ಒಂದು ಶರಣರಿಗೆ ಗೌರವ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಈ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ನಾ ಎಲ್ಲ ಇಲಾಖೆಗಳು ನಾನು ಕೇಳ್ಕೊಳ್ತೀನಿ. ಮಾಡಾಕತ್ತೀವಿ ಅಂದ್ರೆ ನಮ್ಮ ಕಡೆ ಒಂದಿಷ್ಟು ಇಲಾಖೆಗಳ ಪ್ರೂಫ್ ಇದೆ, ವಿಡಿಯೋ ಇದೆ, ಫೋಟೋ ಇದೆ, ಯಾರು ಮಾಡಿಲ್ಲ ಅನ್ನೋದು ಸಾಕ್ಷಿನೇ ಇದೆ. ಸಾಕ್ಷಿ ಇಟ್ಕೊಂಡೇ ನಾವು ಮಾತಾಡ್ತಾ ಇರೋದು. ಇದಕ್ಕೋಸ್ಕರ ಇದು ಇವತ್ತು ಕರೆದಿದ್ದು. ಆ ಸಾಕ್ಷಿ ಕೂಡ ನಾವು ಇವತ್ತು ಮೀಡಿಯಾದವ್ರ ಕಡೆ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ಈ ಸದ್ಯ ಕೊಡ್ತೀವಿ. ಈ ಪ್ರೆಸ್ ಮೀಟ್ ಆದ ನಂತರ ಯಾವುದೂ ಇಲ್ಲ ಅಂತ ಮಾತಾಡೋದಿಲ್ಲ. ಇನ್ನೂ ಅನೇಕ ಇಲಾಖೆಗಳೆಲ್ಲ ಮಾಡಿರುವಂಥ ಫೋನ್ ಮುಖಾಂತರ ಮಾಹಿತಿ ಬಂದಿದೆ. ಅದನ್ನು ಇವತ್ತೆಲ್ಲ ನಮ್ಮ ಸಮಾಜದ ಯುವಕರಿಗೆ ಫೋನ್ ಹಚ್ಬಿಟ್ಟು ಯಾರ್ಯಾರ ಕಡೆ ಫೋಟೋ ಇದೆ, ವಿಡಿಯೋ ಇದೆ ಎಲ್ಲ ಕರೆಸ್ಕೊಂಡು ಮುಂದೆ ಆ ವಿಡಿಯೋನ ರಿಲೀಸ್ ಮಾಡ್ತೀವಿ. ಮತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ತಾಲೂಕಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಈ ಮುಖಾಂತರ ತಿಳಿಸುತ್ತಿದ್ದೇನೆ. ಎಲ್ಲ ಶರಣರ ಬಗ್ಗೆ ಅವ್ರ ಒಟ್ಟ ಕಾಳಜಿ ನಿಷ್ಕಾಳಜಿ ಭಾಳ ಯಾವುದೇ ಇಲಾಖೆಗಳು ಆ ರೀತಿ ಆಗ್ಲಾರ್ದಂಗ BO ಮತ್ತು ತಹಸೀಲ್ದಾರ್ ಅದಕ್ಕೇನು ಆದೇಶ ಮಾಡ್ತೀರಿ ಅದು ಬೇರೆ ಪ್ರತಿ ವರ್ಷ ನಾವು ಇದೇ ಹೇಳೋದಾಗೈತಿ. ನೀವು ಏನು ಮಾಡ್ತೀರಿ ಅಂದ್ರೆ ನಾವು ಹೇಳ್ತೀವಿ, ಸುತ್ತೋಲೆ ಕಳಿಸ್ತೀವಿ, ಅವ್ರು ಮಾಡ್ಲಿಕ್ಕಂತ ಏನ್ರಿ ಅಂತ ನೀವು ಹೇಳ್ತೀರಿ. ಅವ್ರು ತಹಸೀಲ್ದಾರ್
ಎಡಿಡ್ ಕಾಲೇಜು ಅಥವಾ ಎಡಿಡ್ ಹೈಸ್ಕೂಲ್ಗಳು ಶಿಕ್ಷಣ ಸಂಸ್ಥೆ ಒಳಗೆ ಬಿ ಒ ಕಡೆ ನಮ್ಗೆ ಆದೇಶ ಬಂತ ಬಿ ಒ ಕಡೆಯಿಂದ ಆದೇಶ ಬಂತಂದ್ರೆ ತತ್ಕ್ಷಣ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಬಿ ಒದವ್ರು ಇದ್ದವರು ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರ ಅಂತ ನಾವು ಅದನ್ನು ಸಮಾಜದವ್ರು ಕೇಳ್ತಾ ಇದ್ದೀವಿ. ನಮ್ಮ ಇಳಕಲ್ ತಾಲೂಕಿನಲ್ಲಿ ಎಷ್ಟೋ ಜಯಂತಿಗಳನ್ನ ಮಾಡ್ತಾ ಇಲ್ಲ. ಪ್ರತಿ ವರ್ಷ ನಾವು ತಹಸೀಲ್ದಾರ್ ಆಫೀಸ್ನಲ್ಲಿ ಮೀಟಿಂಗ್ ಕರೆದಾಗ ಅವರಿಗೆ ನಾವು ಅದನ್ನೇ ಹೇಳಿದ್ವಿ, ಯಾಕಂದರೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ಥರ ದೇಣಿಗೆ ಮತ್ತು ಹಣದ ವ್ಯವಸ್ಥೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದ ಬಾಂಧವರಿಗೆ, ನಮ್ಮ ಶರಣರಿಗೆ ಅವಮಾನ ಆಗಲಾರದ ರೀತಿಯಲ್ಲಿ ನೀವು ನಡೆದುಕೊಂಡ್ರೆ ಸಾಕಂತ ಹೇಳಿದ್ವಿ. ಹೀಗಾಗಿ ಮೊನ್ನೆ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ 13ನೇ ತಾರೀಕು ಒಂದು ಸುತ್ತಲೇ ಹೊಡಿಸಿದ್ದಾರೆ. ಎಲ್ಲ ಇಲಾಖೆಗೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋ ಇಟ್ಟು ಅವರಿಗೆ ಗೌರವ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರ ಸುತ್ತಲೇ ಇದೆ, ಎಲ್ಲ ಇಲಾಖೆಗೆ ಕಳಿಸಿದ್ದಾರೆ. ತಹಸೀಲ್ದಾರ್ ಅಂಡರಲ್ಲಿ ಬರುವಂಥ 30 ಇಲಾಖೆಗಳಿಗೆ ಕಳಿಸಿದ್ದಾರೆ. ಇದರಲ್ಲಿ KSRTC ಇದೆ, ಕೃಷಿ ಇಲಾಖೆ ಇದೆ, ಹಲವಾರು ಏನು ತಹಸೀಲ್ದಾರ ಒಂದು ಇದರೊಳಗೆ ಬರುವಂಥ ಎಲ್ಲ ಇಲಾಖೆನೂ ಇಲ್ಲಿದೆ. ಹೀಗಾಗಿ ಇದರಲ್ಲಿ ಒಂದು 10 ರಿಂದ 15 ಇಲಾಖೆಗಳು ಸುಟಿ ಸಿಕ್ಕೈತೆ ಅಂತ ಸರ್ ಅದರೊಳಗೆ ಮಜಾ ಮಾಡಕ್ಕೆ ತಾವು ಊರಿಗೆ ಹೋಗಿದ್ರೆ ಹೊರತು ಯಾವುದೇ ಸಿದ್ದರಾಮೇಶ್ವರ ಭಾವಚಿತ್ರ ಗೌರವಿಸಿಲ್ಲ. ನಿನ್ನೆ ಒಂದಿಷ್ಟು ಕಡೆ ಹೋಗಿ ನೋಡಿದಾಗ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಒಂದಿಷ್ಟು ಕಡೆ GD ಹಚ್ಚಿದ್ದು, ಒಂದಿಷ್ಟು ಕಡೆ ಗಂಟು ಕಟ್ಟಿಟ್ಟಿದ್ದಾರೆ. ಹೀಗಾಗಿ ಅದನ್ನು ಅವಮಾನ ಮಾಡುವ ರೀತಿಯಲ್ಲಿ ಎಲ್ಲ ಇಲಾಖೆಗಳು ಒಂದಿಷ್ಟು ಇಲಾಖೆಗಳು ನಡ್ಕೊಂಡಿದ್ದಾರೆ. ತಹಸೀಲ್ದಾರ್ ಅವರ ಸುತ್ತಲಾಗೆ ಯಾವ ಇಲಾಖೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಇಲ್ಲಿ. ಯಾಕಂದರೆ ಇವರಿಗೆ ಯಾವ ಶರಣರ ಆದರ್ಶ ಮುಖ್ಯ ಅಲ್ಲ, ಇವರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಾವು ಒಂದು ಬರ್ತಕ್ಕಂಥ ಭ್ರಷ್ಟ ಹಣದಿಂದ ಅಷ್ಟೇ ಉಪಯೋಗ ಮಾಡ್ಕೊತಾರೆ ಹೊರತು ಇಂಥ ಯಾವ ಶರಣರ ಜಯಂತಿನೂ ಆಚರಣೆ ಮಾಡಲ್ಲ. ಇದು ಒಂದೇ ಅಂತಲ್ಲ, ಸಿದ್ದರಾಮೇಶ್ವರ ಜಯಂತಿ ಅಂತಲ್ಲ, ಇವ್ರಿಗೆ ಯಾವ್ದ್ರಿಂದ ರೊಕ್ಕ ಬರೋದನ್ನು ನಾವು ಯಾವ ಜಯಂತಿನೂ ಆಚರಣೆ ಮಾಡೋಲ್ಲ. ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಮಾಡ್ತಾರೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ಅವು ಯಾವ ಜಯಂತಿನೂ ಮಿಸ್ ಮಾಡಲ್ಲ. ಯಾಕಂದರೆ ಅದರಿಂದ ಅವ್ರಿಗೆ ರೊಕ್ಕ ಬರ್ತಾ ಇರಬೇಕು, ಅವರಿಗೆ ಅವ್ರ ಮನೆಗೆ ತೃಪ್ತಿ ಆಗಬೇಕು, ಅಂದಾಗ ಮಾತ್ರ ಇವೆಲ್ಲ ಇಲಾಖೆಯೊಳಗೂ ಜಯಂತಿ ಆಚರಣೆ ಮಾಡ್ತಾರೆ. ಹೀಗಾಗಿ ಈ ಸಲ ಈಗಾಗಿದೆ, ಮುಂದಿನ ಸಲ ಇವರು ತಹಸೀಲ್ದಾರ್ಗೆ ನಾವು ಸಮಾಜದ ಬಾಂಧವರು ಭಾಳ ನೇರವಾಗಿ ಹೇಳ್ತಾ ಇದ್ದೀವಿ, ಆದಷ್ಟು ಬೇಗ ಈ 10 ಇಲಾಖೆಯಲ್ಲಿ ನಾವು ಸೂಕ್ತವಾದ ಕ್ರಮ ತಗೊಳ್ಬೇಕು. ಕ್ರಮ ತಗೊಳ್ಳೋದೇ ಇದ್ದಲ್ಲಿ ನಾವು ಮುಂದಿನ ಹೋರಾಟದ ರೂಪರೇಷೆ ಸಮಾಜದ ನಿರ್ಧಾರ ಮಾಡಬೇಕಾಗುತ್ತೆ. ಹೀಗಾಗಿ ತಹಸೀಲ್ದಾರು ತಕ್ಷಣವೇ ಈ ಇಲಾಖೆ ಮೇಲೆ